ಕರ್ನಾಟಕ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾದ ಶ್ರೀ ಎಚ್.ಡಿ. ಕುಮಾರಸ್ವಾಮಿಯವರು ಕ್ರೈಸ್ತ ಪಂಗಡದವರ ಸ್ನೇಹಿತರು ಹಾಗೂ ಅನುಯಾಯಿಗಳಾಗಿದ್ದಾರೆ. ಇತ್ತೀಚಿನ ಅನೇಕ ತಿಂಗಳುಗಳಲ್ಲಿ ಅವರು ಅನೇಕ ಸಭೆಗಳ ನಾಯಕರೊಂದಿಗೆ ಚರ್ಚೆ ನಡೆಸಿ ಕ್ರೈಸ್ತ ಧರ್ಮದ ರೀತಿ ನೀತಿಗಳ ವಿಷಯದಲ್ಲಿ ತಮ್ಮ ನಿಜ ಪ್ರೀತಿ, ಗೌರವ ಹಾಗೂ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಇತ್ತೀಚೆಗೆ 10 ಲಕ್ಷ ರೂಪಾಯಿ ಬೆಲೆಯ ಆಂಬ್ಯುಲೆನ್ಸ್ ವಾಹನವನ್ನು ಇಂಡಿಯನ್ ಆರ್ಥೋಡಾಕ್ಸ್ ಸಭೆಯ ಅಂಗವಾದ ಏಡ್ ಸೆಂಟರ್ಗೆ ಕಾಣಿಕೆಯಾಗಿ ಕೊಟ್ಟಿದ್ದಾರೆ. ಇದರಿಂದ ಕ್ರೈಸ್ತ ಸಂಸ್ಥೆಗಳಿಗೆ ಸಹಾಯ ಮಾಡುತ್ತಾರೆಂಬುದನ್ನು ಕಾರ್ಯರೂಪದಲ್ಲಿ ತೋರಿಸಿಕೊಟ್ಟಿದ್ದಾರೆ. ಅವರು ಅಧಿಕಾರದಲ್ಲಿದ್ದಾಗ ಇಂತಹ ಅನೇಕ ಕಾರ್ಯಗಳಿಗೆ ಸಹಾಯ ಮಾಡಿದ್ದಾರೆ. ಅನೇಕ ಕ್ರೈಸ್ತರ ಪ್ರಕಾರ ಶ್ರೀ ಎಚ್.ಡಿ. ಕುಮಾರಸ್ವಾಮಿಯವರೇ ಮುಂದಿನ ಮುಖ್ಯಮಂತ್ರಿ ಸ್ಥಾನಕ್ಕೆ ಯೋಗ್ಯರೆಂದು ಹೇಳುತ್ತಾರೆ. ಶ್ರೀ ಎಚ್.ಡಿ. ಕುಮಾರಸ್ವಾಮಿಯವರು ಮತ್ತೆ ಅಧಿಕಾರಕ್ಕೆ ಬಂದರೆ ಕ್ರೈಸ್ತರಿಗೆ ರಕ್ಷಣೆ, ಕ್ರೈಸ್ತ ಮಿಷನರಿಗಳಿಗೆ ಅವಶ್ಯವಿರುವ ಸೇವಾ ಸ್ವಾತಂತ್ರ್ಯ ಹಾಗೂ ಕ್ರೈಸ್ತರ ಬೆಳವಣಿಗೆಗೆ ಬೇಕಾದ ಉತ್ತಮ ಧನಸಹಾಯ ಬಿಡುಗಡೆ ಮಾಡುವ ವಿಷಯಗಳನ್ನು ಪ್ರಮುಖ ಗುರಿಗಳನ್ನಾಗಿಟ್ಟುಕೊಂಡಿರುವುದಾಗಿ ಭರವಸೆ ಕೊಟ್ಟಿದ್ದಾರೆ. ಇವತ್ತು ಎಜುಕೇಶನ್ ವಿಷಯದಲ್ಲಿ ತೆಗೆದುಕೊಂಡ್ರೆ, ಮೆಡಿಕಲ್ ಸೆಕ್ಟರ್ ವಿಷಯದಲ್ಲಿ ತೆಗೆದುಕೊಂಡ್ರೆ, ಒಂದು ಸರ್ಕಾರಗಳು ಮಾಡಲಿಕ್ಕೆ ಸಾಧ್ಯ ಆಗದೆ ಇರತಕ್ಕಂಥ ಕೆಲಸವನ್ನ ಅತ್ಯಂತ ಯಾವುದೇ ರೀತಿಯ ಸ್ವಾರ್ಥಕ್ಕೆ ಒಳಗಾಗದೆ ಕೆಲಸವನ್ನು ನಿರ್ವಹಿಸಿದ್ರೆ ಅದು ಕ್ರಿಶ್ಚಿಯನ್ ಮಿಷನರಿಗಳು ಅಂತಕ್ಕಂಥದ್ದನ್ನ ಇವತ್ತು ನಾನು ಬಹಳ ಖಂಡಿತವಾಗಿ ಹೇಳಿಕೆ ಬಯಸ್ತೇನೆ. ಇವತ್ತು ಈ ಒಂದು ಸಮಾಜದಲ್ಲಿರ್ತಕ್ಕಂಥ ಒಂದು ಕಟಕ ಹೃದಯ ಇರ್ತಕ್ಕಂಥವ್ರನ್ನ ಪರಿವರ್ತನೆ ಮಾಡತಕ್ಕಂಥ ಒಂದು ಸಂಸ್ಕೃತಿ ಇರ್ತಕ್ಕಂಥದ್ದು ನಮ್ಮ ಕ್ರಿಶ್ಚಿಯನ್ ಫಾದರ್ಗಳಲ್ಲಿ ಇರ್ತಕ್ಕಂಥದ್ದು ನನ್ನ ಭಾವನೆ. ಇವತ್ತು ಪುರಾಣಲ್ಲಿ ಹೇಳ್ತಕ್ಕಂಥದ್ದು, ನಮ್ಮ ಬೈಬಲ್ ನಲ್ಲಿ ಹೇಳ್ತಕ್ಕಂಥದ್ದು, ಹಿಂದೂ ಸಮಾಜದ ಭಗವದ್ಗೀತೆ ಹೇಳ್ತಕ್ಕಂಥದ್ದು ಎಲ್ಲ ಒಂದೇ ಅಂತಿಮವಾಗಿ. 3 ಸಮಾಜದಲ್ಲಿ 3 ಸಂಸ್ಕೃತಿಯಲ್ಲಿ ಇವತ್ತು ನಾವು ದೇವರ ಪ್ರತಿನಿಧಿಗಳಾಗಿ ಕೆಲಸ ಮಾಡ್ತೀವಿ. ಇವತ್ತು ದೇವರು ನಮ್ಮನ್ನ ಇಲ್ಲಿ ಸೃಷ್ಟಿ ಮಾಡಿ ಬೆಳೆಸಿರ್ತಕ್ಕಂಥದ್ದು ಮತ್ತೊಬ್ಬರಿಗೆ ತೊಂದರೆ ಕೊಡಬೇಕು ಅಂತ. ನಾನು ಮುಖ್ಯಮಂತ್ರಿ ಇದ್ದಾಗ ವಿಧಾನಸೌಧಕ್ಕೆ ಪ್ರತಿನಿತ್ಯ 2,000-3,000 ಜನ ಕಾಲಿಲ್ಲದೆ ಇರ್ತಕ್ಕಂಥವ್ರು, ಮತ್ತೆ ಮೆಂಟಲಿ ರಿಟಾರ್ಡೆಡ್ ಮಕ್ಕಳುಗಳಿರ್ಬೋದು, ಕಣ್ಣಿಲ್ಲದೆ ಇರ್ತಕ್ಕಂಥವ್ರು ವಿಧಾನಸೌಧದ ಮುಂದೆ 24 ಗಂಟೆ ಇರೋರು. ನಾನು ಮುಖ್ಯಮಂತ್ರಿ ಆದೆ. ಇವತ್ತು ಅಂಗವಿಕಲರ ವಿಷಯದಲ್ಲಿ ಬಹುಶಃ ಯಾವುದಾದ್ರೂ ಒಂದು ರಾಜ್ಯದಲ್ಲಿ ಒಬ್ಬ ಮುಖ್ಯಮಂತ್ರಿ ಅತ್ಯಂತ ಒಂದು ಪರ್ಸನಲಿ ಅವ್ರ ಬಗ್ಗೆ ಇಂಟ್ರೆಸ್ಟ್ ತಗೊಂಡು ಕೆಲಸ ಮಾಡಿದ್ರೆ, ನಾನು 20 ತಿಂಗಳ ಅವಧಿಯಲ್ಲಿ ನಾನು ಮುಖ್ಯಮಂತ್ರಿ ಆಗಿರೋದನ್ನ ಅತ್ಯಂತ ಹೆಮ್ಮೆಯಿಂದ ಹೇಳ್ಕೊಳ್ಳಿಕ್ಕೆ ಬಯಸ್ತೀನಿ. ನಾನು ಬೆಳಗ್ಗೆ 9 ಗಂಟೆಗೆ ಒಂದು ತಿಂಡಿ ತಿಂದು ನನ್ನ ಆ ಜನತಾ ದರ್ಶನ ಕಾರ್ಯಕ್ರಮ ಪ್ರಾರಂಭ ಮಾಡಿದ್ರೆ ರಾತ್ರಿ 12:30 1 ಗಂಟೆವರೆಗೆ ನಿಂತು ಅವರೆಲ್ಲರ ಸಮಸ್ಯೆಗಳಿಗೆ ಪರಿಹಾರ ಕಲ್ಪಿಸಲಿಕ್ಕೆ ಪ್ರಯತ್ನ ಪಟ್ಟೆ. ಆ ಸಂದರ್ಭದಲ್ಲಿ even financially I wanted to give help from the government and do better works to the common man. ಯಾವುದೇ ಕಾರಣಕ್ಕೂ ಈ ರಾಜ್ಯದಲ್ಲಿ ಯಾವುದೇ ಒಂದು ಸಮಾಜಗಳಲ್ಲಿ ಅಪನಂಬಿಕೆ ಮತ್ತು ಸಂಘರ್ಷಕ್ಕೆ ಅವಕಾಶ ಕೊಡದೆ ಶ್ರೀ ಎಚ್.ಡಿ. ಕುಮಾರಸ್ವಾಮಿಯವರು ತಮ್ಮ ಪಕ್ಷದ ನಿರ್ದಿಷ್ಟ ನಾಯಕರಾಗಿದ್ದು ಯೋಗ್ಯ, ದಕ್ಷ ಹಾಗೂ ಸುಗಮ ಆಡಳಿತ ಒದಗಿಸಲು ಇವರೇ ತಕ್ಕವರಾಗಿದ್ದಾರೆ. ಈ ರಾಜ್ಯದಲ್ಲಿ ಶ್ರೀ ಎಚ್.ಡಿ. ಕುಮಾರಸ್ವಾಮಿಯವರು ಸುಭದ್ರ ಆಡಳಿತ ಒದಗಿಸಬಲ್ಲ ಏಕೈಕ ನಾಯಕರಾಗಿದ್ದಾರೆ.